ಎಲ್ಲರಿಗೂ ಸ್ವಾಗತ. ನೀವು ನೋಡ್ತಾ ಇದ್ದೀರಾ ಕಲ್ಪತರು ನಮ್ಮ ಮನೆ ಅಡಿಗೆ. ಇವತ್ತೊಂದು ಬೆಳಗಿನ ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ ತುಂಬ ಹೆವಿ ರಿಚ್ ಆಗಿರೋ ಅಂಥ ಒಂದು ಬ್ರೇಕ್ಫಾಸ್ಟ್ ತೋರಿಸ್ತಾ ಇದ್ದೀನಿ. ಈಗ ನೋಡಿ, ಇಲ್ಲಿ ಒಂದು ಲೋಟ ಹೆಸರು ಕಾಳು ತೊಗೊಂಡಿದ್ದೀನಿ. ಹೆಸರು ಕಾಳು ತೊಗೊಂಡು ಇದಕ್ಕೆ ಒಂದು ಅರ್ಧ ಲೋಟದಷ್ಟು ಅಕ್ಕಿ ಹಾಕ್ತಾಯಿದ್ದೀನಿ. ರೇಷನ್ ಅಕ್ಕಿನೇ ಹಾಕ್ಕೋಬೋದು. ನಂತರ ನಾನು ಇದಕ್ಕೆ ಒಂದು 1/4 ಟೀ ಸ್ಪೂನಷ್ಟು ಮೆಂತ್ಯ ಹಾಕ್ತಾಯಿದ್ದೀನಿ. ಮೆಂತ್ಯ ಹಾಕ್ಬಿಟ್ಟು ಇದನ್ನು ಸ್ವಲ್ಪ ನೀರು ಹಾಕ್ಬಿಟ್ಟು ವಾಶ್ ಮಾಡ್ಕೊಂಬಿಡೋಣ. ವಾಶ್ ಮಾಡ್ಕೊಂಡ ನಂತರ ಇದಕ್ಕೆ ನಾವು ಒಂದು ಅರ್ಧ ಲೋಟದಷ್ಟು ಉದ್ದಿನಬೇಳೆ ಹಾಕ್ತಾಯಿದ್ದೀನಿ. ಉದ್ದಿನಬೇಳೆ ಹಾಕಿ ಅದನ್ನು ಸಹ ನಾವು ಇಲ್ಲಿ ಚೆನ್ನಾಗಿ ವಾಶ್ ಮಾಡಿಕೊಂಡು ಹಿಂದಿನ ದಿವಸನೇ ಓವರ್ ನೈಟೇ ನೆನೆಸಿಡ್ಬೇಕಾಗತ್ತೆ. ನೆನೆಸಿಡ್ತಾಯಿದ್ದೀನಿ ನೋಡಿ. ಇದು ಈ ಥರ ಎಲ್ಲ ತೊಳೆದ್ಬಿಟ್ಟು ಮುಚ್ಚಿ ಇಟ್ಬಿಡೋಣ. ನಂತರ ನಾವು ಇದು ನೆನೆಸಿಟ್ಟಿರೋದನ್ನು ಹೆಸರು ಕಾಳನ್ನು ನಾವು ಚೆನ್ನಾಗಿ ರುಬ್ಕೋಬೇಕಾಗತ್ತೆ. ಎಲ್ಲ ಗ್ರೈಂಡರ್ಗೆ ಹಾಕಿ ದೋಸೆ ಹಿಟ್ಟನ್ನು ಅದಕ್ಕೆ ಮಿಕ್ಸಿಗೆ ಹಾಕಿ ರುಬ್ಕೊತಾ ಇದ್ದೀನಿ ನೋಡಿ. ನಾನು ಗ್ರೈಂಡರ್ ಇದ್ದರೆ ಗ್ರೈಂಡರು, ಇಲ್ಲ ಮಿಕ್ಸಿ ಇದ್ದರೆ ಮಿಕ್ಸಿಲಿ ಹಾಕ್ಕೊಂಡು ರುಬ್ಕೊಳ್ಳಬಹುದು. ಇದು ಈ ಥರ ನೋಡಿ. ಹೆಸರು ಕಾಳನ್ನೆಲ್ಲ ಚೆನ್ನಾಗಿ ತೊಳೆದು ಹಾಕ್ತಾಯಿದ್ದೀನಿ. ಹಿಂದಿನ ದಿವಸ ರಾತ್ರಿ ನೆನೆಸ್ಕೋಬೇಕು. ಈ ದೋಸೆ ಮಾತ್ರ ತುಂಬ ಹೆವಿ ರಿಚ್ ಪ್ರೋಟೀನ್ ದೋಸೆ ಮಾತ್ರ. ಇದು ಒಂದು 2 ದೋಸೆ ತಿಂದ್ಬಿಟ್ರೆ ತುಂಬಾ ಹೊಟ್ಟೆ ತುಂಬ್ದಂಗೆ ಅನಿಸುತ್ತೆ ನಮಗೆ. ಈಗ ನೋಡಿ, ಇಲ್ಲಿ ಖಾರಕ್ಕೆ ಹಸಿಮೆಣಸಿನ್ಕಾಯಿ ಮತ್ತು ಶುಂಠಿ ಜೀರಿಗೆ ಹಾಕ್ತಾಯಿದ್ದೀನಿ. ಹಸಿ ಶುಂಠಿ ಹಾಕಿ ಈಗ ನಾವು ಗ್ರೈಂಡ್ ಮಾಡ್ಕೊಂಬಿಡೋಣ. ಗ್ರೈಂಡ್ ಮಾಡಿಕೊಂಡು ಬೇರೆ ಪಾತ್ರೆಗೆ ಟ್ರಾನ್ಸ್ಫರ್ ಮಾಡ್ಕೊತೀನಿ ನೋಡಿ. ಈ ಥರ ಅದಕ್ಕೆ ನೈಸಾಗಿರಬೇಕು. ನೈಸಾಗಿ ರುಬ್ಕೊಂಡು ಪಾತ್ರೆಗೆ ನಂತರ ನಾವು ಉಳಿದಿರೋ ಹೆಸರು ಕಾಳನ್ನು ಸಹ ಅದೇ ರೀತಿ ರುಬ್ಕೊಳ್ತೀನಿ ನಾನು ನೋಡಿ. ಇಲ್ಲಿ ಪಾತ್ರೆಗೆಲ್ಲ ಹಾಕ್ಕೊಂಬಿಡೋಣ ಬೇಗ. ಹಾಕ್ಕೊಂಡ ನಂತರ ಈಗ ಮತ್ತೆ ಅದೇ ಹೆಸರು ಕಾಳನ್ನು ಇನ್ನೊಂದು ಸ್ವಲ್ಪ ಉಳಿದಿರುತ್ತಲ್ಲ ಅದನ್ನು ನಾವು ಇಲ್ಲಿ ಮತ್ತೆ ಮಿಕ್ಸಿ ಜಾರ್ಗೆ ಹಾಕ್ಕೊಳ್ತಾ ಇದ್ದೀನಿ ನೋಡಿ. ಇದೆಲ್ಲ ಚೆನ್ನಾಗಿ ಮಿಕ್ಸ್ ಆದ ನಂತರ ನಾವು ಮತ್ತೆ ಇನ್ನೂ ಸ್ವಲ್ಪ ಉಳಿದಿರೋ ಹಿಟ್ಟನ್ನು ಸಹ ನಾವು ಇದಕ್ಕೆ ಹಾಕ್ಕೊಳ್ಳೋಣ. ಬ್ಯಾಟರ್ಗೆ ಸೇರಿಸ್ಕೊಂಡು ಎಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ. ಇದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಕೋಬೇಕು. ಉಪ್ಪು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿ ಇಟ್ಬಿಡ್ಬೇಕಾಗತ್ತೆ. ಚೆನ್ನಾಗಿ ಉಳಿದಿರೋ ಹಿಟ್ಟನ್ನು ಸಹ ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಜಾರಲ್ಲಿ ಇದ್ದಿದ್ದನ್ನು ಉಪ್ಪು ಹಾಕಿ ಸೇರಿಸಿ ನಾವು ಇದನ್ನು ಕಲಸಿ ಹಿಂದಿನ ದಿವಸ ರಾತ್ರಿಯೇ ಮುಚ್ಚಿಟ್ಟಿಡಬೇಕಾಗತ್ತೆ ಫರ್ಮೆಂಟೇಷನ್ ಮಾಡೋದಕ್ಕೆ. ನಮ್ಮ ಚಾನೆಲೆಲ್ಲ ಯಾರೆಲ್ಲ ನೋಡ್ತಿದ್ದೀರಾ, ಫಸ್ಟ್ ಟೈಮ್ ನೋಡ್ತಿದ್ದೀರಾ ಅವರೆಲ್ಲ ಖಂಡಿತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ನೋಡಿ. ಎಲ್ಲ ಮಿಕ್ಸ್ ಮಾಡ್ತೀನಿ. ಉಪ್ಪು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಓವರ್ ನೈಟ್ ಮುಚ್ಚಿಟ್ಬಿಡೋಣ. ತುಂಬ ಹೆಲ್ತಿ ದೋಸೆ ಮಾತ್ರ. ಮಸಾಲೆ ದೋಸೆಗಿಂತ ತುಂಬ ಕ್ರಿಸ್ಪಿಯಾಗಿ ಬರುತ್ತೆ. ಯಾವುದೇ ಕಾರಣಕ್ಕೂ ಗರಿ ಆಗೋದು ಮಾತ್ರ ಮಿಸ್ಸೇ ಆಗೋದಿಲ್ಲ. ಅಷ್ಟು ಚೆನ್ನಾಗಿ ಬರುತ್ತೆ ಇದು ದೋಸೆ ಮಾತ್ರ ನೋಡಿ. ಇದೆಲ್ಲ ಚೆನ್ನಾಗಿ ಹಿಂಗೆ ಬ್ಯಾಟರ್ನ ಮಿಕ್ಸ್ ಮಾಡಿಬಿಟ್ಟು ಮುಚ್ಚಿಟ್ಬಿಡೋಣ. ಚೆನ್ನಾಗಿಲ್ಲ ಮುಚ್ಚಿಟ್ಬಿಟ್ಟು ನಂತರ ನಾವು ಬೆಳಗ್ಗೆ ದೋಸೆ ಹಾಕ್ಕೋಬೋದು. ಬ್ಯಾಟರ್ನ ರೆಡಿ ಆಗಿಬಿಡುತ್ತೆ ಇವಾಗ ನೋಡಿ. ಈಗ ನಮ್ಮದು ಪರ್ಫೆಕ್ಟಾಗಿರೋ ಫರ್ಮೆಂಟೇಷನ್ ಆಗಿದೆ. ನಾನು ಇಲ್ಲಿ ಯಾವುದನ್ನು ಸಹ ಸೋಡಾ ಆಗಲಿ ಏನೂ ಆಗಲಿ ಯಾವುದು ಬಳಸಿಲ್ಲ. ತುಂಬ ಚೆನ್ನಾಗಿ ಉಬ್ಬಿ ಬಂದಿದೆ. ಈ ಥರ ಹದವಾಗಿ ಉಬ್ಬಿ ಬಂದರೆ ದೋಸೆ ಅಂತೂ ತುಂಬ ಚೆನ್ನಾಗಿ ಬರುತ್ತೆ. ನಾವು ತೋರಿಸಿರೋ ಮೆಜರ್ಮೆಂಟಿಗೆ 1 ಲೋಟ ಹೆಸರು ಕಾಳಿಗೆ ಅರ್ಧ ಲೋಟ ಅಕ್ಕಿ ಮತ್ತು ಅರ್ಧ ಲೋಟ ಉದ್ದಿನಬೇಳೆ ಮೆಂತ್ಯ ಹಾಕಿ ಮಾಡಿದ್ರೆ ಪರ್ಫೆಕ್ಟಾಗಿ ಬರುತ್ತೆ. ಈಗ ನಾವು ಹೆಂಚು ಕಾಯಕ್ಕೆ ಇಟ್ಟಿದ್ದೀನಿ. ತವಾ ಕಾದಿದೆ. ಈಗ ನಾವು ದೋಸೆ ಹಾಕ್ಕೊಳ್ಳೋಣ ನೋಡಿ. ಇದು 2 ಸೌಟ್ ದೋಸೆ ಹಾಕ್ಬಿಟ್ರೆ ಫುಲ್ಲು ದೋಸೆ ಹಿಟ್ಟು ಹಾಕ್ಬಿಟ್ರೆ ಫುಲ್ ದೊಡ್ಡದಾಗಿ ನಾವು ಎಷ್ಟು ಬೇಕಾದ್ರೂ ಮಾಡ್ಕೋಬೋದು ನೋಡಿ. ಹಿಂಗೆ ಎಷ್ಟು ದೊಡ್ಡದಾಗಿ ಮಾಡ್ಕೋಬೋದು. ನಂತರ ಸುತ್ತ ಎಣ್ಣೆ ಹಾಕ್ಕೊಳ್ಳೋಣ. ತುಪ್ಪ ಇದ್ದರೆ ತುಪ್ಪ, ಎಣ್ಣೆ ಇದ್ದರೆ ಎಣ್ಣೆ, ಯಾವ್ದು ಬೇಕಾದ್ರೂ ಹಾಕ್ಕೋಬೋದು, ನಿಮ್ಮ ಚಾಯ್ಸು. ಇದು ತುಪ್ಪ ಬೇಕಾಗಿಲ್ಲ ಅನಿಸುತ್ತೆ. ಇದು ಹೆಸರು ಕಾಳೇ ಹೆವಿ ಪ್ರೋಟೀನ್ ಇರೋದ್ರಿಂದ ತುಪ್ಪ ಅವಶ್ಯಕತೆ ಇಲ್ಲ. ಇದು ಎಣ್ಣೆ ಹಾಕ್ಕೊಳ್ಳೋಣ. ಸುತ್ತ ಚೆನ್ನಾಗಿ ಎಣ್ಣೆ ಹಾಕ್ಕೊಂಡು 1-2 ನಿಮಿಷ ಬೇಯಕ್ಕೆ ಬಿಡೋಣ. ತುಂಬ ಗರಿಯಾಗಿ ಬರುತ್ತೆ ಮಾತ್ರ. ಸಖತ್ತಾಗಿ ಕ್ರಿಸ್ಪಿ ಅಂದರೆ ಕ್ರಿಸ್ಪಿಯಾಗಿ ಬರುತ್ತೆ ಮಾತ್ರ ನೋಡಿ. ಈ ಥರ ಮಾಡಿದ್ರೆ ನೋಡಿ. ದೋಸೆ ತೆಗಿತಾ ಇದ್ದೀನಿ. ಎಷ್ಟು ಕೆಂಪಗಾಗಿದೆ ಅಂತೀರಾ. ತುಂಬ ಟೇಸ್ಟಿಯಾಗಿದೆ ಮಾತ್ರ. ಗರಿಯಾಗಿ ಬರುತ್ತೆ ಮಾತ್ರ. ಇದಕ್ಕೆ ನಾವು ಆಲೂಗೆಡ್ಡೆ ಪಲ್ಯನೂ ಮಾಡ್ಕೋಬೋದು, ಚಟ್ನಿನೂ ಮಾಡ್ಕೋಬೋದು, ಯಾವ್ದು ಬೇಕಾದ್ರೂ ಮಾಡ್ಕೊಂಡು ಸರ್ವ್ ಮಾಡ್ಕೋಬೋದು. ಇಷ್ಟು ರಿಚ್ಚಾಗಿರೋ ಪ್ರೋಟೀನ್ ದೋಸೆ ತಿಂದಲೇ ಇರೋಕ್ಕಾಗಲ್ಲ ಅಲ್ವಾ ನೋಡಿ. ಎಷ್ಟು ಚೆನ್ನಾಗಿದೆ. ಪ್ಲೇಟ್ಗೆ ಹಾಕ್ತಾಯಿದ್ದೀನಿ, ಸರ್ವ್ ಮಾಡ್ತಾಯಿದ್ದೀನಿ. ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಖಂಡಿತ ಲೈಕ್ ಮಾಡೋದನ್ನು ಮರಿಬೇಡಿ. ಓಕೆ, ಥ್ಯಾಂಕ್ ಯು.